ಮನಿಕೊಂಡವಳೇನಕ್ಕ ಸ್ನೇಹ ಎದ್ದಿಲ್ವೇ? ಮನಿಕೊಂಡವಳಮ್ಮ. ಇನ್ನೇನು ನಾನು ಎಲ್ಲ ತಿಂಡಿ ಅಡುಗೆ ಎಲ್ಲ ಮಾಡಿದ್ದೀನಿ. ನಮ್ಮ ಅಮ್ಮಗೆ ಹೇಳಿದ್ದೀನಿ, ನೀನೇನು ಮಾಡಬೇಡ ಕಣಮ್ಮ, ನಾನೆಲ್ಲ ಮಾಡ್ತೀನಿ, ಸುಮ್ಮನೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ದೀನಿ. ಅದಕ್ಕೇ ಸರಿ ಆಯ್ತಮ್ಮ ನೀವೇ ಮಾಡಿರಿ ಅಂತೂ ಹೇಳು. ಮಸ್ಸಪ್ ಮಾಡಿದ್ದೀನಿ, ಮಧ್ಯಾಹ್ನಕ್ಕೆ ಮಸ್ಸಪ್ಪು ಅನ್ನ ಎಲ್ಲ ರೆಡಿ ಆಗೈತೆ. ಇವಾಗ ಇನ್ನೇನು ತಿಂಡಿನೂ ಮಾಡಿದ್ದೀನಿ, ಚಿತ್ರಾನ್ನ ಮಾಡಿ ಪಕೋಡ ಮಾಡಿದ್ದೀನಿ. ಎಲ್ಲರೂ ತಿಂತಾರೆ. ಇವಾಗ ತಿಂದಿದ ತಕ್ಷಣ ಎಲ್ಲಾನ ತೊಳೆದಿಕ್ತೀನಿ, ಪಾತ್ರೆನ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೀನಿ, ನಾನೇ ಎಲ್ಲ ಮಾಡ್ತೀನಿ. ಬಂದಮೇಲೆ ನಾವೇ ಮಾಡ್ಕೊಂಬಂದು ಸುಮ್ಮನೆ ನಾವೇ ಮಾಡ್ಕೊಂಡು ಉಂಡೋಗ. ನಾವು ಮಾಡಿಕ್ತಿದ್ರು ಹೊಟ್ಟೆ ಮಾಡಿಕ್ಬೇಕಾಗುತ್ತೆ ನೋಡು. ಅಷ್ಟೊಂದು ಜನ ಬಂದರೆ ಅಂತ ಹೇಳಿ ಮಾಡಿಕ್ಕಿರೂ ಮಾಡ್ಕೊಂಡು ಉಂಡ್ರು ಸಹಿಸ್ಕೊಂಬಲ್ಲ, ಮಾಡಿರೂ ಸಹಿಸ್ಕೊಂಬಲ್ಲ ಅವಳು. ಹಂಗೆ ಸುಮ್ಮನೆ ಮನಿಕೊಂಡವಳೆ. ಅದೇ ನಾನು ಅವ್ರ ಅಮ್ಮಂತ ಹೇಳಿ ಬಂದಿದ್ನಲ್ಲ, ಅವ್ರ ಅಮ್ಮ ಬೈತಂತೆ, ಅದಕ್ಕೆ ರಾತ್ರಿಯಿಂದನ ಮಾತಾಡಿಲ್ಲ. ಸುಮ್ಮನೆ ಇದ್ದಾಳೆ, ಸುಮ್ಮನೆ ಅವಳು ಪಾಡಿಗೆ ಅವಳು ಇದ್ದಾಳೆ, ಮಾತಾಡ್ಸೋಕೆ ಹೋಗಿಲ್ಲ. ನೀನು ಹೇಳ್ದಂಗೆ ಸಂಗೀತ ನಾವೇ ಮಾಡ್ಕೊಂಡು ಉಂಬಾನ, ನಾವೇ ಮಾಡ್ಕೊಂಡು. ಈಗ ತವ್ರ ಮನೆಗೆ ಬಂದಮೇಲೆ ಹೆಣ್ಮಕ್ಳು ಏನು ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ, ಮಾಡಲೇಬೇಕು. ಮಾಡ್ಕೊಂಡು ಉಂಬಾನ ನಾವೇನೆ ತಿಂಡಿ ಅಡುಗೆ ಬಟ್ಟೆ ಎಲ್ಲ ನೆಲ ಒರೆಸೋದು ಎಲ್ಲ ಮಾಡೋಣ. ನಮ್ಮ ಅಮ್ಮನೂ ಮಾಡೋದು ಬೇಡ ಯಾತನು, ಅಷ್ಟೇನೆ ನಾವೇ ಎಲ್ಲ ಮಾಡಿಬಿಡೋಣ. ಅವಳೇ ಬೇಕಾದ್ರೆ ನಾವೇ ಮಾಡಿಕ್ತೀವಿ, ಅವಳೇ ಉಮ್ದೇಳು. ಅವಳಿಗೂ ದಿನ ಮಾಡಿ ಅವಳಿಗೂ ಬೇಜಾರಾಗಿರುತ್ತಾ ಇಲ್ಲಿ, ನಾವೇ ಮಾಡಿಕ್ತೀವಿ, ಅವಳೇ ಉಮ್ದೇಳು ಅಷ್ಟೇನೆ ಅಲ್ವೇ? ಸುಮ್ಮನೆ ಹಂಗೆ ಮಾಡೋದು ಒಳ್ಳೇದು. ಈಗ ಜಗಳ ಮಾಡ್ಕೊಂಡ್ರೆ ಎಲ್ಲ ಆಡ್ಕೊಂಬ್ತಾರೆ ಇವಾಗ. ನಮ್ಮ ಮನೆಯಾಗ ನಡೆಯೋ ಅಂಥ ವಿಷಯ ಇವಾಗೇ ನಾನು ಹೊರಗೆ ಗೊತ್ತಾಗ್ಬಿಟ್ರೆ ಜಾಗ ಏನಿಲ್ಲ. ಅಯ್ಯೋ ಸ್ನೇಹ ಅಂತ ಹೇಳಿ ಶಾಂತ ಮಂಗೇನೆ ಯೋಟು ಪಾಟ್ ಬಿದ್ದು ಮದುವೆ ಮಾಡ್ಕೊಂಡ್ಲಿ, ಅದನ್ನ ಒಳ್ಳೆ ಹುಡುಗಿನ ತೊಗೊಂಡು ಮದುವೆ ಮಾಡ್ಬೋದಾಗಿತ್ತು. ಹಿಂಗೆ ಅಂತ ಮಾತಾಡ್ತಾರೆ ಜನನ. ಒಂದು ಈಟ್ ಸಿಕ್ಕಿರ್ ಸಾಕು, ಒಂದು ಈಟ್ ಕೆಟ್ಟೈತೆ ಅವ್ರ ಮನೆಯಾಗೆ ಎಂಬುದು ಗೊತ್ತಾಗ್ಬಿಟ್ರೆ ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಎಲ್ಲ ನೀವೇ ಮಾಡ್ರಕ್ಕ, ನಾನು ಮಾಡಂಗಿದ್ರೆ ನಾನೇನು ಹೇಳಿಸ್ಕೊಂತಿರ್ಲಿಲ್ಲ. ಅದ್ರಾಗೇನು ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೇದು, ನಮ್ಮ ಕೈ ಕಾಲು ಆಡ್ತವೆ, ಒಂಥರ ಏನೋ ನಮಗೂ ಸೋಂಬೇರಿತನ ಅನ್ನೋದು ಬರೋಲ್ಲ. ಕೆಲಸ ಮಾಡ್ದಂಗೆ ಸುಮ್ಮನೆ ಕುಕ್ಕ ಏನೋ ಒಂಥರ ಮೈಯೆಲ್ಲ ಭಾರ, ಏನು ಕೆಲಸ ಮಾಡೋದಕ್ಕೂ ಮನಸ್ಸಿರೋದಿಲ್ಲ, ಏನೋ ಒಂಥರ ಸೋಂಬೇರಿ ಆಗ್ಬಿಡ್ತೀವಿ. ಕೆಲಸ ಮಾಡಬೇಕು, ಎಲ್ಲ ನಮ್ಮ ಮನೆಗೆ ಪ್ರತಿಯೊಂದು ನೀಟಾಗಿ ಇಟ್ಕೋಬೇಕು. ಕಸ ಹೊಡಿಯೋದಾಗಲಿ, ಪಾತ್ರೆ ತೊಳೆಯೋದಾಗಲಿ, ಬಟ್ಟೆ ಒಗೆಯೋದಾಗಲಿ ಯಾವುದು ಜಾಸ್ತಿ ಕೂಡಾಕಬಾರ್ದು ದರಿದ್ರ. ಎಲ್ಲ ಮಾಡ್ಕೊಂಡು ನಾವು ಇದ್ದರೆ ಮೈನೂ ಒಂಥರ ಅಗ್ರ ಆದಂಗೆ ಆಗುತ್ತೆ, ನಮ್ಮ ಮೈಂಡೂ ಫ್ರೆಶ್ ಆದಂಗೆ ಆಗುತ್ತೆ. ನಮಗೂ ಯಾವಾಗ್ಲೂ ನೀಟ್ ಮಾಡಬೇಕು ಅನ್ನೋದೊಂದು ಮನಸ್ಸಿರುತ್ತೆ. ಸೋಂಬೇರಿ ಎಂಬುದು ಆಗಲ್ಲ, ನಾವೇ ಮಾಡಬೇಕು. ಎಲ್ಲ ಸುಮ್ಮನೆ ಕೆಲಸ ಮಾಡಿ. ನಾನೇನಿಲ್ಲಪ್ಪ, ನನಗೆ ಕೆಲಸ ಮಾಡೋಕ್ಕೆ ಎಲ್ಲ ಮನೆ ಕೆಲಸ ಮಾಡ್ಬೇಕಂದ್ರೆ ತುಂಬ ಇಷ್ಟ. ಏನಿಲ್ಲ ಮಾಡಿಬಿಡ್ತೀನಿ ನಾನು. ಯಾಕೆ ಸ್ನೇಹಮ್ಮ ಬೇಜಾರಾಗೈತಿ? ಯಾಕಿಲ್ಲ ಕಣಮ್ಮ, ಸುಮ್ಮನೆ ಮನಿಕೊಂಡವಳು. ಯಾಕೆ ತಲೆ ಪಲೆನೂ ಐತೈತೇನ? ಮನಿಕೊಂಡವಳು ಅದಕ್ಕೆ ನೆನಕ್ತೆ ಹಪ್ಳ ಮಾಡೋಣ. ನೆನಕ್ಬೇಕಮ್ಮ ಇವತ್ತು, ನೆನಕಿ ಮಾಡೋಣ ಹೇಳು. ನಾನು ಅಲ್ಲೇ ಮಾಡ್ಕೊಂಬನ ಅಂದ್ಕೊಂಡೆ, ಆ ಹುಡುಗರು ಇಟ್ಕೊಂಡು ಮಾಡ್ಕೊಂಬಕ್ಕಾಗಲ್ಲ ನನಗೆ. ಹಪ್ಳ ಸಂಡಿಗೆ ಎಲ್ಲ ಮಾಡ್ಕೊಂಬಕ್ಕಾಗಲ್ಲ. ಅದಕ್ಕೆ ಇಲ್ಲಿಂದನೇ ಮಾಡ್ಕೊಂಡು ತಗೊಂಡೋಗ್ತೀನಿ, ಮೇಲೆ ಒಯ್ಯೋಕ್ಕಾಗುತ್ತೆ. ಇಲ್ಲಾಂದ್ರೆ ನಮ್ಮ ಮನೆ ಮೇಲೆ ಹತ್ತಕ್ಕಾಗಲಿಲ್ಲ ಅಂತಂದರೆ ಇಲ್ಲೇ ಅರ್ಧದ ಮನೆ ಮೇಲೆ ಹತ್ತಿ ಮಾಡೋಣ. ಇಲ್ಲಾಂದ್ರೆ ಏನು ಇಲ್ಲೇ ಒಯ್ಬೋದು ಅಲ್ವೇ? ಇಲ್ಲಾಂದ್ರೆ ಕಾಂಪೌಂಡ್ನಾಗಾದರೂ ಒಯ್ಬೋದು. ಕಾಂಪೌಂಡ್ನಾಗ ಒಯ್ಬೋದು, ಒಂದಿಟ್ಟು ಗಾಳಿ ಬೀಸುತ್ತಮ್ಮ ಹಂಗೇನೆ. ಅದಕ್ಕೆ ನಾನು ಒಂದಿಟ್ಟು ಗಾಳಿ ಕಮ್ಮಿ ಆಗಲಿ ಅಂತ ಇವತ್ತು ನೆನಾಗ್ತೀನಿ ಹೇಳಿ. ನಾನು 3 ದಿವಸ ಬಿಟ್ಟು ಒಯ್ಯೋಕ್ಕಾಗುತ್ತೆ ಸಂಡಿಗೆ ಒಯ್ಯೋಣ. ಆಮೇಲೆ ಹಪ್ಳಕ್ಕೆ ಒಣಗಿಸಿ ರಾತ್ರಿ ಹೊತ್ನಾಗ ಹಪ್ಳ ಓದ್ಕೊಂಬಕ್ಕಾಗುತ್ತೆ ಹುಡುಗರು ಮನಿಕೊಂಡಾಗ. ಹುಡುಗರು ಎದ್ದಾಗ ಏನು ಮಾಡೋಕ್ಕಲ್ಲ, ಇಲ್ಲ ಮಧ್ಯಾಹ್ನ ಹೊತ್ತು ಮಾಡ್ಕೊಂಬನಿ ಹೇಳು. ನಮ್ಮ ನಾನು ಇಲ್ಲೇ ಮಾಡ್ಕೊಂತೀನಿ ಹಪ್ಳ ಸಂಡಿಗೆ ಎಲ್ಲನ. ಸೀತಕ್ಕೆ ಬೇರೆ ಬಂದವಳೆ ಎಲ್ಲ ಮಾಡ್ಕೊಡ್ತಾಳೆ, ಅಲ್ಲಿ ನಾನು ಒಬ್ಬಳೆ ಅಲ್ಲ, ಮಾಡ್ಕೊಂಬಕ್ಕಾಗಲ್ಲ. ಅದಕ್ಕೆ ನಾನು ಇಲ್ಲೇ ಮಾಡ್ಕೊಂತೀನಿ ಹಪ್ಳ ಸಂಡಿಗೆ ಎಲ್ಲನ. ಮಧ್ಯಾಹ್ನ ಟೈಮು ಆ ಹುಡುಗರಿಗೆ ಸ್ನಾನ ಮಾಡಿಸಿ ಮನಿಸ್ಬಿಟ್ರೆ ಮನಿಕ್ಕೊಂಬ್ತವೆ, ಅವಾಗ ಒತ್ತಿ ಹಾಕೋಕ್ಕಾಗುತ್ತೆ ಹೇಳು. ಮಧ್ಯಾಹ್ನ ಟೈಮ್ ಮಾಡ್ಕೊಂಬಕ್ಕಾಗುತ್ತೆ. ಸಾಯಂಕಾಲ ಟೈಮ್ ಅಂದರೆ ತಿರ್ಗಾ ಅವನ್ನ ಬೆಳಗ್ಗೆ ತೆಗೆದು ಬಿಸ್ಲಕ್ಕೆ ಹಾಕಬೇಕು, ಅಷ್ಟು ಸವಾಸ ಅಲ್ಲ. ಇಷ್ಟೊತ್ನಾಗ ಆದ್ರೆ ಅತ್ಲಾಗೆ ಮಧ್ಯಾಹ್ನ ಟೈಮ್ನಾಗೆ ಸಾಯಂಕಾಲದಷ್ಟೊತ್ತಿಗೆ ಒಣಕ್ಕೊಂಬ್ತವೆ. ನಾಳೆಗೆ ಒಂದು ಸ್ವಲ್ಪ ಹೊತ್ತು ಬಿಸ್ಲಕ್ಕೆ ಇಕ್ಕಿದ್ರೆ ಸಾಕು. ಹಪ್ಳ ಸಂಡಿಗೆ ಎಲ್ಲ ಮಾಡ್ಕೊಳ್ರಿ. ಮತ್ತು ನಮ್ಮ ಅಯ್ಯಪ್ಪಗೆ ಇರಬೇಕು ಹಪ್ಳ ಸಂಡಿಗೆ ಎಲ್ಲ ಇದ್ರೇ ಚೆನ್ನಾಗಿ ತಿಂತಿರುತ್ತೆ. ಆ ಥರ ಮಾಡಿದಾಗ ಹಪ್ಳ ಸಂಡಿಗೆ ಕರಿ ಎಂತಿರುತ್ತೆ. ನೇನಾಗ್ತೀನಿ ಹೇಳು, ಏನು ಮಸ್ತಾಗಿದ್ದಾವೆ. ಒಯ್ಕೊಂಬಕ್ಕಾಗುತ್ತೆ ಸಂಡಿಗೆ, ಹಪ್ಳ ಮಾಡ್ಕೊಂಬಕ್ಕಾಗುತ್ತೆ. ಒಂದು 2 ಸೀರೆ ಒಯ್ಕೊಳ್ರಿ, 2 ಸೀರೆ ಒಯ್ಕೊಂಡ್ರೆ ಮಸ್ತ್ ಆಗ್ತದೆ ಸಂಡಿಗೆ. ದುಡ್ಡು ಕೊಡ್ತಂದ್ರೆ ಚೆನ್ನಾಗಿರಲ್ಲ. ಅಯ್ಯೋ ನಿಮ್ಮ ಮಳಿ ಅಂದ್ರೂ ನನಗೆ ಒಪ್ಪೋದೇ ಇಲ್ಲ. ದುಡ್ಡು ಕೊಡ್ತಂದ್ರೆ ಉಪ್ಪು ರೊಯ್ಯ ಆಗಿರ್ತವೆ, ಉಪ್ಪು ಹಾಕಿರ್ತಾರೆ, ಚೆನ್ನಾಗೇ ಇರಲ್ಲ. ಮನೆಯಾಗ ಮಾಡಿರೋ ಸಂಡಿಗೆ ಹಪ್ಳನೇ ಸರಿ ಚೆನ್ನಾಗಿರ್ತವೆ. ಅವೇನು ಮಾಡಿರ್ತಾವೋ ಏನೋ ಅಂತ ತಿಂಬೋದೇ ಇಲ್ಲ. ಅಂಗಡಿಗಳ ತಂದು ಕರೋದ್ರೆ ಹಪ್ಳ ಸಂಡಿಗೆನ ತಿಂಬೋದೇ ಇಲ್ಲ. ಮನೆಯಾಗ ಮಾಡ್ದವಾಗ್ಬೇಕು. ಅದಕ್ಕೆ ನಾನು ಒಂದಿಷ್ಟು ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಅಲ್ಲೇ ಮಾಡ್ಕೊಂಬ ಅಂತ ಹೇಳ್ತು. ನಾನು ಅದೇ ಅಕ್ಕಿ ತಂದೆ ಇನ್ನೊಂದು 5 ಸೇರ ಮಾಡ್ಕೊಂಡು ಹೋಗ್ತೀನಿ. ಸರಿ ಆಯ್ತು ಹೇಳಿ. ನೆನಾಕ್ತೀನಿ ಎಲ್ಲ ತೊಳೆದು ಒಂದಿಟ್ಟು ಅಗ್ಲಿಸಿ ಮಾಡಿ ಹಾಕ್ತೀನಿ. ನೀನೆಲ್ಲ ಪಾತ್ರೆ ಎಲ್ಲ ತೊಳೆದಿಕ್ಕೆ ಇದ್ರಲ್ಲಿ ಏನು ಕೆಲಸ ಇಲ್ವಲ್ಲ? ಏನಿಲ್ಲ ಕಣಮ್ಮ, ನಾನೆಲ್ಲ ತೊಳೆದು ಹಾಕಿದ್ದೀನಿ, ನೆಲ ಒರೆಸಿದ್ದಾಯ್ತು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾಯ್ತು, ಎಲ್ಲ ಒಣಗಿ ಕ್ಲಿಪ್ ಹಾಕಿ ಬಂದಿದ್ದೀನಿ. ಅಮ್ಮಣಿನ ಬಟ್ಟೆನೂ ಒಗ್ದು ಹಾಕಿದ್ದೀನಿ, ನಾವು ಅಮ್ಮಣಿನವು ಎಲ್ಲ ಕಕ್ಕದ ಬಟ್ಟೆ, ಉಚ್ಚೆ ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೀನಿ. ಅಮ್ಮಣಿನವ ಯಾತ್ರವೂ ಇಲ್ಲ. ಆ ಬೆಡ್ಶೀಟ್ ಒಂದೆರಡು ಅವನು ಉಚ್ಚೆ ಮಾಡಿದ್ದು, ಅವನು ಎಲ್ಲ ಕಂಫರ್ಟ್ ಹಾಕಿ ಜಾಲ್ಸ್ ಹಾಕಿದ್ದೀನಿ. ಏನು ಕೆಲಸನೂ ಇಲ್ಲ. ನೀನು ಒಂದಿಷ್ಟು ಅಕ್ಕಿ ಕೇರಿ ಕೊಡು, ನಾನು ತೊಳೆದು ನೆನಾಕ್ತೀನಿ. ಕೇರಮ್ಮ ಕರೆ ಉಳ್ದಂಥವು ಇರ್ತವೆ, ಕೇರ್ ಕೊಡು ನೆನಾಕ್ತೀನಿ.
ಅಮ್ಮಿಗೂ ನಾವೇ ಎಲ್ಲ ಕೆಲಸ ಮಾಡೋಕ್ಕೆ ಹೆಂಗೆ ಇಡ ತಿಂತಕೊಂಡ್ ಮನಿಕೊಂಡು ಎದ್ದಾಳ್ತತ್. ನಾವೇ ಎಲ್ಲ ಕೆಲಸ ಮಾಡೋದು. ಇನ್ನೇನು ಹಪ್ಳ ಸಂಡಿಗೆ ಮಾಡತಕ್ಕ ಎಲ್ಲ ನಾವೇ ಮಾಡಿಬಿಡೋಣ. ಅಲ್ಲಿ ಸುಮ್ಮನೇನು ಮಾಡ್ದಿದ್ದು ರೊಟ್ಟಿ ನಾವೇ ಒಯ್ಕೊಂಬಕ್ಕ. ಅವತ್ತು ನಾನು ಸಂಗೀತ ದೀಕ್ಷಾ ಮೂವರು ಒಯ್ದ್ರೆ ಎಷ್ಟು ಸಂಡಿಗೆ ಒಯ್ಬೋದು. ಎಷ್ಟೊಂದು ಸಂಡಿಗೆ ಹಪ್ಳ ಎಲ್ಲ ಮಾಡ್ಕೊಬೋದು. ಇಲ್ಲೇ ಮಾಡ್ಕೊಂಡು ತಗೊಂಡೋಗೋಣ ಹೇಳು. ನಿನ್ನೆ ಅದೇ ನೀನು ಹೇಳಿ ಬಂದಲ್ಲ ಅಕ್ಕ, ಅದಕ್ಕೆ ಅವಳೆಲ್ಲ ಬೇಜಾರಾಗಿದ್ದಾಳೆ ಅನಿಸುತ್ತೆ. ಸುಮ್ಮನೆ ಕೆಂಡವಳೆ ಯಾಕನ ಎದ್ದಿಲ್ಲ. ಸಮರ್ಥ ಕೇಳ್ದ ಯಾಕೆ ಅವಳು ಬೇಜಾರಾಗ್ಯಾಳು ಅಂತ. ಯಾಕೆ ಕಣಪ್ಪ ಗೊತ್ತಿಲ್ಲ ನಾನು. ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬೋದು, ಚೆನ್ನಾಗಿರಲ್ಲ, ಆಡ್ಕೊಂತಾರೆ ಜನ. ಸ್ವಲ್ಪ ಗೊತ್ತಾದ್ರೆ ಸಾಕು ಜನ. ಮೊದಲೇ ನಮ್ಮೂರಾಗೆ ಸರಿ ಇಲ್ಲ. ಅಯ್ಯೋ ನಮ್ಮನ್ನು ನೋಡಿದ್ದು ಹೊಟ್ಟೆ ಹುರ್ಕೊಂತಾರೆ. ಅಯ್ಯೋ ಮನೆ ಕಟ್ಟೆವ್ರಿ 4 ಜನ ಹೆಣ್ಣು ಹುಡುಗರು ಅಂತಾರೆ. ಹೆಂಗೆ ಮಾತಾಡ್ತಾರೆ ಅಂತಾರೆ. ನಮ್ಮ ಅಮ್ಮ ನೋಡಿರಿ ಇವಾಗ ಹೊಟ್ಟೆ ಹುರ್ಕೊಂತಾರೆ. ಅಯ್ಯೋ ಹೆಂಗಿದ್ದಾಳೆ ಶಾಂತಮ್ಮ ಎಂಥ ಮನೆ ಕಟ್ಬಿಟ್ಲು ಅಂತ ಹೊಟ್ಟೆ ಹುರ್ಕೊಂತಾರೆ. ಹೊಟ್ಟೆ ಹುರ್ಕೊಂಡ್ರು ಹುರ್ಕೊಂಬ್ಲೇಳು. ಜನಕ್ಕೆ ಆಡ್ಕೊಂಬರ್ಗೆ ಸಾದ್ರ ಆಗಬಾರ್ದು. ನಮ್ಮ ಮನೆ ಗುಟ್ಟು 3ನೇರಿಗೆ ಗೊತ್ತಾಗಬಾರ್ದು ಅಷ್ಟೇ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ನಾವೇ ಮಾಡಿಕ್ಕಿದ್ರೆ ಅದು ನಾವೇ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಕಣಕ್ಕ. ಅವಳು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅದೇ ಕಣಮ್, ನಾವು ಅದನ್ನೇ ಹೇಳೋದು. ಅವಳಿಗಿನ್ನೂ ಗೊತ್ತಾಗುತ್ತೋ ಗೊತ್ತಾಗಲ್ವೋ, ಇನ್ನು ತಿಳಿತೈತೋ ತಿಳಿಯಲ್ವೋ. ಅದಕ್ಕೆ ನಾವೇ ಅರ್ಥ ಮಾಡ್ಕೊಂಡು ನಾವೇ ಮಾತಾಡ್ಸ್ಕೊಂಡು ನಾವೆಲ್ಲ ಕೆಲಸ ಮಾಡ್ಬಿಡೋಣ. ಹಂಗಿದ್ರೆ ಯಾವುದೂ ಇರಲ್ಲ. ಯಾವ ಜಗಳ ತಂಟೆ ತಕ್ರಲ್ಲಿ ಯಾತೂ ಇರಲ್ಲ. ಬೈದೈತಿ ಸಣ್ಣಕ್ಕೆ ಕಲಕ ಬೈತೈತೆ ಅವಕ್ಕ ತಗಂತ ಬುದ್ಧಿ ಇಲ್ಲ ಹೇಳು. ಅವಕ್ಕ ಹಂಗಾಗತ್ಕೆ ಮತ್ತೆ ಅಷ್ಟು ಬೈವಾಗಿ ಇಕ್ಕೊಂಡಿರೋದು. ಅಮ್ಮನ ಮತ್ತೆ ಕೇಳ್ತಾಳೆ. ಅವ್ರ ಅಮ್ಮ ಏನಿಲ್ಲ ಚೆನ್ನಾಗೆ ಹೊಡೆದಾಕ್ಬಿಡೋದು ಅವಾಗ. ಇಲ್ಲಾಂದ್ರೆ ಇವಳು ಎಂಥರ್ಗೆ ಆಗಲಿ ಒಂಥರ ದುರಂಕಾರ ಬಂದೇ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಏನು ಇರಲ್ವಲ್ಲ, ಇಲ್ಲೆಲ್ಲನ ನೋಡಿ ಎಲ್ಲನ ಚೆನ್ನಾಗಿರೋದಕ್ಕೆ ಬಂದೇ ಬರುತ್ತೆ. ಅಯ್ಯೋ ಎಲ್ಲ ಗೊತ್ತಾಗುತ್ತಕ್ಕ ಅಷ್ಟೊಂದು ಜಂಬ. ಅವಳು ಅವ್ರ ಮನೆ ತುಂಬ ಕಷ್ಟಪಡ್ತಿದ್ಲಲ್ಲ, ಇಲ್ಲಿ ಸುಖವಾಗಿ ಇದ್ದಾಳಲ್ಲ. ಅದು ಬೇರೆಯೇ. ಮದುವೆ ಆದಾಗಿಂದನೂ ನಮ್ಮಮ್ಮ ಎಲ್ಲ ಮಾಡಿ ಕಳಿಸ್ತು. ಸುಮ್ಮನೆ ಆರಾಮಾಗಿ ಉಂಬೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಮನೆ ಕೆಮ್ಮೋದು ಅಷ್ಟೇ. ಏನು ಕೆಲಸ ಇಲ್ದಂಗೆ ಆತಲ್ಲ. ಕೆಲಸ ಇಲ್ದಂಗೆ ಆದ್ರೆ ಹಂಗೆ ಮತ್ತೆ ಎಲ್ಲ ನೋಡಿದರೆ ಇಲ್ಲೆಲ್ಲ ನೋಡಿ ಎಲ್ಲ ನಾವೇ ಚೆನ್ನಾಗಿರೋದು ಅಮ್ಮಂಗೆ ಆಗ್ಬಿಡ್ತು. ಎಲ್ಲ ನೋಡಿ ಅವಳಿಗೇನೋ ಒಂಥರ. ನಮ್ದೆಲ್ಲ ಕೇಳ್ತಾಳ, ಅಯ್ಯೋ ಇವ್ರದ್ದೆಲ್ಲ ಹಿಂಗೆ, ನಾನೇ ಚೆನ್ನಾಗಿರೋದು ಅಮ್ಮಂಗೆ ಆಯಿತು. ಇವಾಗ ನಮ್ಮ ಸಂಗೀತಕ್ಕನ ಮನೆಯಾಗೂ ವಾರ್ಗಿ ತೀರ್ಕಾಟ ಇದ್ದಿದ್ದೇನೆ. ನನ್ನ ಮನೆಯಾಗೂ ವಾರ್ಗಿ ತೀರ್ಕಾಟ ಹೇಳಲೇಬೇಡ. ಇನ್ನೇನು ನಮ್ಮ ಅಕ್ಕರಿಬ್ಬರು ಇವರು ಚೆನ್ನಾಗಿದ್ದಾರೆ ಎಂಬುದು ಗೊತ್ತು. ನಮ್ದೆಲ್ಲ ನೋಡಿದ್ರೆ ಅವಳೆಲ್ಲ ಎಲ್ಲರಿಗೂ ಲೆಕ್ಕ ಹಾಕ್ಯಂತಾಳೆ. ಎಲ್ಲರೂ ಹೆಂಗಿದ್ದಾರೆ, ನಾನು ಹೆಂಗಿದ್ದೀನಿ ಅಂತ ಎಲ್ಲ ನೋಡ್ತಾಳೆ. ನೋಡಿ ಸ್ವಲ್ಪ ಹಂಗೆ ಯೋಚನೆ ಮಾಡ್ತಾಳೆ ಅಷ್ಟೇ. ಆ ಥರ ಮೈಂಡ್ ಬಂದೇ ಬರುತ್ತೆ. ಎಂಥರಿಗಾಗಲಿ ಯೋಚನೆ ಮಾಡ್ತಾರೆ. ಅವಾಗ ನಾನೇ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಅವಾಗ ಏನೆಲ್ಲ ಕೆಲಸ ನಾವೇ ಮಾಡಿದ್ದೀವಿ. ಅವಳು ಮಾತಾಡೋದಿದ್ರೊಟ್ಟೆ ನಾವೇ ಮಾತಾಡಿಸ್ತೀವಿ. ನಾನೇ ಮಾತಾಡಿಸ್ದೆ, ನಾನೇ ಮಾಡ್ತೀನಿ ಬಿಡು ಸ್ನೇಹ ಅಂತಂದೆ. ಅವಳು ಅದೇ ಓದ್ಲು. ಎಲ್ಲ ಮಾಡ್ತಾರೋ ಏನೋ ಅಂತಲೋ ಏನೋ. ಯಾಕೆ ಅದೇ ಹೋಗ್ಬಿಟ್ಲು. ನಾನೇ ಹೋಗಿ ಸಾಯಂಕಾಲ ರಾತ್ರಿ ಊಟಕ್ಕೆಲ್ಲ ನಾನೇ ಮಾಡಿದೆ ಅಡುಗೆನ. ಅಷ್ಟೇ ಹಂಗೆ ಮಾಡಿದ್ರೆ ಆಯಿತು. ಅವಳೇ ಉಂಬ್ಳೇಳು ನಾವು ಮಾಡಿರೋದ. ಇವಾಗ ನಾವು ಬಂದಿರೋದಕ್ಕೋ ನಾವು ಇಲ್ಲಿರೋದಕ್ಕೆ ತಾನೇ ಅವಳು ಬೇಜಾರು ಮಾಡ್ಕೊಂಬೋದು. ಮಾಡಲ್ಲ ಹೆಣ್ಮಕ್ಳು ಯಾರು ಮಾಡಲ್ಲ, ಇವ್ರು 4 ಜನನೂ ಕೆಲಸ ಮಾಡಲ್ಲ ಅಂತಾಳಲ್ಲ. ಹಾಗಾಗಿ ನಾವೇ ಮಾಡಿ ತೋರಿಸಿದ್ರೆ ಆಯ್ತು ಅಷ್ಟೇ. ಜಗಳನೇ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾವು 4 ಜನ ಹೆಣ್ಮಕ್ಳು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಸ್ನೇಹ ಕೆಲಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲ ನಾವೇ ಮಾಡಿಬಿಡೋಣ ಅಂತೇಳಿ ಇವತ್ತು ಎಲ್ಲ ನಾವೇ ದಬಾಯಿಸಿ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಿ. ತಿಂಡಿ, ಅಡುಗೆ, ಪಾತ್ರೆ ತೊಳೆಯೋದು ಏನಿದ್ರೂ ಎಲ್ಲ ನಾವೇ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಕೆಲಸನೂ ಮನೆ ಒರೆಸೋದಾಗಿರ್ಬೋದು, ಏನಿದ್ರು ಎಲ್ಲ ನಾವೇ ಮಾಡ್ತಾಯಿದ್ದೀವಿ. ಅವಳು ಪಾಪ ಬೇಜಾರು ಮಾಡ್ಕೊಂತಾಳೆ. ಅವಳಿಗೆ ಯಾಕೆ ಬೇಜಾರು ಮಾಡೋದು ಅಂತೇಳಿ ನಮ್ಮ ಮನೆ ನಾವು ಕೆಲಸ ಮಾಡ್ದೆ ಏನೋ ತವ್ರ ಮನೆಗೆ ಬಂದಮೇಲೆ ಮಾಡಬಾರ್ದು ಅಂತ ಏನಿಲ್ಲ. ನಾವು ಅವಳು ಮಾಡ್ತಿದ್ವಲ್ಲ ಬಿಡು ಮಾಡ್ತಾಳೇನೋ ಅಂತ ಸುಮ್ಮನೆ ಆಗ್ತಿದ್ವಿ. ಆಗಲೂ ಕೇಳ್ತಿದ್ವಿ. ಅವಳು ಹೆಂಗೆ ಹೇಳೋಣ ಅಂತೇಳಿ ಬಿಡಕ್ಕೆ ಮಾಡ್ಕೊಂತೀನಿ ಅಂಬಳು ಇವ್ರನ್ನೆಲ್ಲನ. ನನ್ನೂ ಹಂಗೆ ಅಂಬಳು ಬಿಡತ್ತೆ ಮಾಡ್ಕೊಂತೀನಿ ನಾನು. ಮತ್ತು ನಮ್ಮ ಅತ್ತೆಂಗೆ ಕೆಲಸಕ್ಕೆ ಏನಂತೋ ಏನೋ ಅಂತೇಳಿ ಬಿಡತ್ತೆ ನಾನು ಮಾಡ್ತೀನಿ ಅಂಬಳ. ಅದಕ್ಕೆ ಸುಮ್ಮನೆ ಆಗ್ತಿದ್ವಿ ಅಷ್ಟೇ. ಇವಾಗ ನಾವೆಲ್ಲ ಮಾಡ್ತೀವಿ. ಮಾಡಿದ್ದು ಯಾವುದಿರಲ್ಲ. ಸುಮ್ಮನೆ ಯಾಕೆ ಜಗಳನೇ ಇರಲ್ಲ ನಮಗೆ. ಜಗಳ ಅದು ಇದು ಅಂದರೆ ಆಗಲ್ಲ ನಮಗೆ. ನೀನು ಕೆಲಸ ಮಾಡೋದೇನು ದೊಡ್ಡದಲ್ಲ, ಮನೆ ಕೆಲಸ ಮಾಡೋದೇನು. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.